ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಜಾ ಯೂಟ್ಯೂಬ್ ಚಾನಲ್. ನಾ ಇವತ್ತು ಪೋಸ್ಟ್ ಆಫೀಸ್ನ ಆರ್ ಡಿ ಸ್ಕೀಮ್ ಬಗ್ಗೆ ನೋಡೋಣ. ನಾವು 100 ರೂಪಾಯಿ ದುಡಿಲಿ, 1000 ರೂಪಾಯಿ ದುಡಿಲಿ ಅಥವಾ ಕೋಟಿ ರೂಪಾಯಿ ದುಡಿಲಿ, ನಾವೆಲ್ಲರೂ ಸಹ ನಮ್ಮ ಫ್ಯೂಚರ್ ಬಗ್ಗೆ ಎಲ್ಲಾದರೂ ಸೇವ್ ಮಾಡಬೇಕಂತಲೇ ಯೋಚನೆ ಮಾಡ್ತೀವಿ. ಪೋಸ್ಟ್ ಆಫೀಸ್ನಲ್ಲಿ ನಾವು ಸೇವ್ ಮಾಡೋದಂತಂದರೆ ಪ್ರತಿಯೊಬ್ಬರು ಫೇವ್ರೇಟ್ ಅಂತಲೇ ಹೇಳ್ತಾರೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಅಲ್ಲೇನಪ್ಪ ಅಂದರೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಹಾಗೂ ಸೇಫ್ಟಿ ಕೂಡ ಆಗಿರ್ತದೆ. ನೀವು ದುಡಿದಿರೋ ಹಣವನ್ನಪ್ಪ ಅಂದರೆ ಸೇವ್ ಮಾಡಲು ಬೇಕಾದಷ್ಟು ದಾರಿಗಳಿವೆ. ಯಾವಪ್ಪ ಅಂದರೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಶೇರ್ಸ್, FD ಆಗಿರ್ಬೋದು, ಮತ್ತು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಗೋಲ್ಡ್ ಬಾಂಡ್ಸ್, ಸ್ಟಾಕ್ ಮಾರ್ಕೆಟಿಂಗ್, ಇವೆಲ್ಲಪ್ಪ ಅಂದರೆ ಬೇರೆ ಬೇರೆ ದಾರಿಗಳಿದಾವೆ ಸೇವ್ ಮಾಡೋದಕ್ಕೆ. ಆದರೆ ಎಲ್ಲರಿಗೂ ಅಚ್ಚುಮೆಚ್ಚು ಅಂದರೆ ಪೋಸ್ಟ್ ಆಫೀಸ್ನ ಆರ್ ಡಿ ಅಂದರೆ ರಿಕರಿಂಗ್ ಡೆಪಾಸಿಟ್ ಅಂತಲೇ ಹೇಳ್ತೀನಿ. ಹಾಗಿದ್ರೆ ಆರ್ ಡಿ ಅಂದರೆ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ, ಈ 2024 ಅಪ್ಡೇಟ್ಸ್ ಏನು, ಈ ಆರ್ ಡಿಯಿಂದ ನಿಮಗೆ ಬರುವ ಲಾಭಗಳೇನು, ಪ್ರತಿಯೊಂದು ಕೂಡ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಯಾವುದೇ ವಿಡಿಯೋ ಮಿಸ್ ಮಾಡೋದಿಲ್ಲ. ಸೊ ಬೇಸಿಕಲಿ ಪೋಸ್ಟ್ ಆಫೀಸ್ನ ರೆಕರಿಂಗ್ ಡೆಪಾಸಿಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಆರ್ ಡಿ ಎಂದರೇನು, ಆರ್ ಡಿ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಪ್ರತಿ ತಿಂಗಳು ಒಂದು ಪರ್ಟಿಕ್ಯುಲರ್ ಅಮೌಂಟ್ನ ಪೋಸ್ಟ್ ಆಫೀಸಲ್ಲಿ ಸೇವ್ ಮಾಡಿ ಅದನ್ನು ಡೆಪಾಸಿಟ್ ಮಾಡೋದು ಈ ಆರ್ ಡಿ ಅಂತ ಹೇಳ್ತೇವೆ. ಮಿನಿಮಮ್ 100 ರೂಪೀಸಿಂದ ಮ್ಯಾಕ್ಸಿಮಮ್ ಎಷ್ಟಾದರೂ ಪ್ರತಿ ತಿಂಗಳು ಸೇವ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ಆದರೆ ನೀವು ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ತೊಗೊಂಡಿರ್ತೀರೋ, ಫಾರ್ ಎಕ್ಸಾಂಪಲ್ ನಾನು 1000 ರೂಪೀಸ್ ತೊಗೊಂಡಿರ್ತೆ ಅಂತ ತಿಳ್ಕೊಳ್ಳಿ, ಇನ್ನು ಕೆಲವು ಜನ 5000 ರೂಪೀಸ್ ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಅಮೌಂಟ್ನ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಇದರ ಮೆಚುರಿಟಿ ಪೀರಿಯಡ್ ಬಂದುಬಿಟ್ಟು 5 ಇಯರ್ಸ್ ಇರ್ತದೆ. ನಾನು ಪ್ರತಿ ತಿಂಗಳು 1000 ಆರ್ 5000 ರೂಪೀಸ್ನ ಆರ್ ಡಿಗೆ ಪೋಸ್ಟ್ ಆಫೀಸ್ ಕಟ್ತಾ ಹೋಗ್ತೀನಿ ಅಂದರೆ 5 ವರ್ಷ ಮುಗಿದಾದ್ಮೇಲೆ ನಾನೊಂದು ಪ್ರಿನ್ಸಿಪಲ್ ಅಮೌಂಟಿಗೆ ಇಂಟ್ರೆಸ್ಟನ್ನು ಸೇರಿಸಿ ಫೈನಲ್ ಆಗಿ ಕೊಡ್ತಾರೆ. ಆ ಫೈನಲ್ ಅಮೌಂಟ್ ಏನಿರುತ್ತೆ ಅಲ್ವಾ, ಅದು ನಿಮ್ಮ ಅಮೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಎರಡೂ ಸೇರಿಸಿ ಫೈನಲ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ಆರ್ ಡಿ ಅಕೌಂಟ್ನ ಯಾರೆಲ್ಲ ಓಪನ್ ಮಾಡಬಹುದು ಅಂತ ನೋಡೋದಾದರೆ, ಈ ಪೋಸ್ಟ್ ಆಫೀಸ್ ಆರ್ ಡಿ ಅಕೌಂಟ್ನ ಯಾರು ಬೇಕಾದರೂ ಓಪನ್ ಮಾಡಬಹುದು. ನಿಮ್ಗೇನಾದರೂ 10 ವರ್ಷಕ್ಕಿಂತ ಕಮ್ಮಿ ಇದ್ದರೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಆರ್ ಡಿ ಅಕೌಂಟ್ನ ಮಾಡಬಹುದು. ಅಥವಾ ನೀವು 10 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ, ಮೇಜರ್ ಆಗಿದ್ದರೆ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡಬಹುದು. ಪ್ರತಿ ತಿಂಗಳು ನಿಮ್ಮ ಇಷ್ಟು ಅಂತ ಪರ್ಟಿಕ್ಯುಲರ್ ಅಮೌಂಟ್ನ ಡೆಪಾಸಿಟ್ ಮಾಡ್ತೀರಾ ಅಂದರೆ ಮೆಚುರಿಟಿ ಪೀರಿಯಡ್ ಮುಗಿದ ಆದಮೇಲೆ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೇಕಾಗತ್ತೆ ವಿತ್ ಇಂಟ್ರೆಸ್ಟ್ ಜೊತೆಗೆ. ನೀವು ಏನಪ್ಪ ಅಂದರೆ ಇಂಡಿವಿಜುವಲ್ ಸಿಂಗಲ್ ಹೋಲ್ಡರ್ ಆಗಿ ಸಹ ಅಕೌಂಟ್ನ ಓಪನ್ ಮಾಡ್ಬೋದಾಗುತ್ತೆ, ಅಥವಾ ಜಾಯಿಂಟ್ ಅಕೌಂಟ್ ಆಗಿ 2 ಅಥವಾ 3 ಕೂಡಿ ಸಹ ಈ ಆರ್ ಡಿ ಅಕೌಂಟ್ನ ಓಪನ್ ಮಾಡಬಹುದು. ಈ ಆರ್ ಡಿ ಅಕೌಂಟ್ನ ಓಪನ್ ಮಾಡ್ತೀರಾ, ಇದರಲ್ಲಿ ಇರುವಂತಹ ಪೇಮೆಂಟ್ ಆಪ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈ ಆರ್ ಡಿ ಪೇಮೆಂಟ್ನ 2 ಸೈಕಲ್ ಮೆಥಡ್ ಆಗಿ ಪೇ ಮಾಡ್ಬೋದು. ಒಂದು ತಿಂಗಳಲ್ಲಿ ಅಂದರೆ 1ರಿಂದ 15ರವರೆಗೆ 1 ಸೈಕಲ್ ಅಂತ ಹೇಳ್ತೇವೆ. 15ನೇ ತಾರೀಕಿನಿಂದ ಹಿಡಿದು ತಿಂಗಳ ಕೊನೆಯವರೆಗೆ 2ನೇ ಸೈಕಲ್ ಅಂತ ಹೇಳ್ತಾರೆ. ಈಗ ನೀವು 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ 1ನೇ ಸೈಕಲ್ ತೊಗೊಂಡಿದ್ದೀರಾ, ಆರ್ ಡಿ ಪೇಮೆಂಟ್ ಆ ಸೈಕಲಲ್ಲಿ ಮಿಸ್ ಮಾಡದೆ ಪೇ ಮಾಡಬೇಕಾಗುತ್ತೆ. ಅಥವಾ 16ನೇ ತಾರೀಕಿನಿಂದ ಹಿಡಿದು ತಿಂಗಳ ಕೊನೆಯವರೆಗೆ ತೊಗೊಂಡ್ರೆ ಮಿಸ್ ಮಾಡದೆ ಈ ಡೇಟಲ್ಲಿ ಆರ್ ಡಿನ ಪೇ ಮಾಡಬೇಕು. ಸೊ ಇನ್ ಕೇಸ್ ಒಂದು ತಿಂಗಳು ಪೇಮೆಂಟ್ ಮಾಡಿಲ್ಲ ಅಂದ್ಕೊಳ್ಳಿ, ಅಥವಾ ಡೇಟ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಆಗ ನಿಮಗೆ ಈ ಸ್ಪೆಷಲ್ ಬೆನಿಫಿಟ್ಸ್ ಏನಿರುತ್ತೆ ಅಲ್ವಾ, ಈ 5 ವರ್ಷ ಮೆಚುರಿಟಿ ಪೀರಿಯಡ್ ತೊಗೊಂಡಿರ್ತೀರ ಗೊತ್ತಾ, ಆ ಬೆನಿಫಿಟ್ಸ್ ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇನ್ ಕೇಸ್ ನೀವು 6 ಮಂತ್ಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಈ ಆರ್ ಡಿ ಸ್ಕೀಮಲ್ಲಿ ಏನಪ್ಪ ಅಂದರೆ 10% ರಿಬೇಟ್ ಸಿಗುತ್ತೆ. 12 ಮಂತ್ಸ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀನಿ ಅಂದರೆ 40% ರಿಬೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1ನೇ ಸೈಕಲ್ ಇರುತ್ತೆ, ಪ್ರತಿ ತಿಂಗಳು ಆರ್ ಡಿ ಪೇಮೆಂಟ್ 1000 ಕಟ್ತಾ ಇರ್ತೀರಿ. ಆ ಒಂದು ಪರ್ಟಿಕ್ಯುಲರ್ ಡೇಟ್ನ ಮಿಸ್ ಮಾಡ್ಕೊಂಡಿರ್ತೀರ, 1ರಿಂದ 15ನೇ ತಾರೀಕು ಡೇಟ್ನ ತೊಗೊಂಡಿರ್ತೀರ ನೀವು, ಅದನ್ನ ಮಿಸ್ ಆಗಿ 16ನೇ ತಾರೀಕು ಅಥವಾ 20ನೇ ತಾರೀಕು ಹೋಗ್ತೀರಾ, ಆವಾಗ ನಿಮಗೇನಪ್ಪ ಅಂದರೆ ಪೆನಾಲ್ಟಿ ಬೀಳುತ್ತೆ. ತಕ್ಷಣ 1% ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ನೀವು 1000 ರೂಪೀಸ್ ಕಟ್ಟೋ ಜಾಗದಲ್ಲಿ 1010 ರೂಪೀಸ್ ಕಟ್ಟಬೇಕಾಗುತ್ತೆ. ಆರ್ ಡಿಯಲ್ಲಿನ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ, 5 ವರ್ಷ ಆದಮೇಲೆ ನನಗೆ ಎಷ್ಟು ದುಡ್ಡು ಬರುತ್ತೆ ನೋಡೋಣ. ರೆಕರಿಂಗ್ ಡೆಪಾಸಿಟ್ ಏನು ಹೇಳುತ್ತೆ ಅಂತಂದರೆ 6.7% ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಬೆನಿಫಿಟ್ ಆಗಿರೋದ್ರಿಂದ ನಿಮ್ಮ ಹಣ ಏನಪ್ಪ ತುಂಬ ಸೇಫಾಗಿರುತ್ತೆ. 5 ವರ್ಷ ಆದಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಸೇಫಾಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಈಗ ನೀವು ಪ್ರತಿ ತಿಂಗಳು ಮಿಸ್ ಮಾಡದೆ
₹1000 ಆರ್ ಡಿ ಪೇಮೆಂಟ್ ಮಾಡಿದ್ದೀರಾ, ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತಪ್ಪ ಅಂತಂದರೆ ಬರೋಬ್ಬರಿ ನೀವು 60 ತಿಂಗಳು ಕಟ್ಟಿರ್ತೀರ. ಸೊ ಟೋಟಲ್ ಬಂದು 60,000 ಕಟ್ಟಿದ್ದೀರಾ. ನಿಮ್ಮ ಆರ್ ಡಿ ಮೆಚುರಿಟಿ ಮೇಲೆ ಎಷ್ಟಂದರೆ ₹71,370 ಅಂದರೆ ₹71,370 ನಿಮಗೆ ಸಿಗುತ್ತೆ. ಹೌದಾ? 6.7% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 11,370 ₹11,370 ನಿಮಗೇನಪ್ಪ ಇಂಟ್ರೆಸ್ಟ್ ಸಿಗುತ್ತೆ. ಯಾಕಂದರೆ ನೀವು ₹1,000 ಪೇ ಮಾಡ್ತಿದ್ರೆ ಅವಾಗ ಎಷ್ಟಂದರೆ ಇಂಟ್ರೆಸ್ಟ್ ಅವಾಗ ಎಷ್ಟು ಬೀಳುತ್ತಪ್ಪ ಅಂದರೆ 5 ಇಯರ್ಸ್ಗೆ ₹11,370 ಸಿಗುತ್ತೆ. ನೀವು ಪ್ರತಿ ತಿಂಗಳು 1000 ಕಟ್ಟೋ ಜಾಗದಲ್ಲಿ 1,500 ರೂಪಾಯಿ ಅಂತಂದರೆ ಸೊ 60 ಮಂತ್ಸಿಗೆ ಅಂದರೆ 60 ತಿಂಗಳಿಗೆ 90,000 ಕಟ್ಟಬೇಕಾಗುತ್ತೆ. ಆ್ಯಂಡ್ 5 ಇಯರ್ಸ್ ಆದಮೇಲೆ ನಿಮಗೆ ಸಿಗೋ ಟೋಟಲ್ ಅಮೌಂಟ್ ಎಷ್ಟಪ್ಪ ಅಂದರೆ ₹1,70,050 ಅಂದರೆ ₹1,70,50,50 ನಿಮಗೆ ಇಂಟ್ರೆಸ್ಟ್ ಜೊತೆಗೆ ಸಿಗುತ್ತೆ. ಹೌದಾ? ಇಂಟ್ರೆಸ್ಟ್ನ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಮ ದುಡ್ಡು ಕೂಡ ಸೇಫಾಗಿ ಇರ್ತದೆ. ಆರ್ ಡಿಯಲ್ಲಿ ಲೋನ್ ಆಪ್ಷನ್ ಇದೆಯಾ? ಖಂಡಿತವಾಗಿ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ನಾನು ಆರ್ ಡಿ ಅಕೌಂಟ್ನ ಓಪನ್ ಮಾಡಿದ್ದೀನಿ, ಪ್ರತಿ ತಿಂಗಳು ಅಮೌಂಟ್ ಪೇ ಮಾಡ್ತಿದ್ದೀನಿ. 5 ವರ್ಷ ಮುಂಚೆ ಆ ಅಮೌಂಟ್ ತೆಗಿಬಹುದಾ ಅಂತ ಪ್ರಶ್ನೆ ಕೇಳಿದರೆ ಖಂಡಿತವಾಗಿ ತೆಗಿಯೋಕ್ಕೆ ಆಗೋದಿಲ್ಲ. ಏನೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಬಂದರೆ ನನ್ನ ಆರ್ ಡಿ ಅಕೌಂಟ್ ಇದ್ದು ಪ್ರತಿ ತಿಂಗಳು ದುಡ್ಡನ್ನ ಕಟ್ತಾ ಇದ್ದರೆ ಈ ರೀತಿ ಎಮರ್ಜೆನ್ಸಿ ಇದೆ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನನಗೆ 50% ಆಫ್ ಅಮೌಂಟ್ನ ಕೊಡ್ತಾರೆ. ಯಾವ ರೀತಿ ಲೋನ್ ಆಪ್ಷನ್ ಆಗಿ ಕೊಡ್ತಾರೆ. ಅದಕ್ಕೇನಪ್ಪ ಅಂದರೆ 2% ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಸೊ ಪ್ರತಿ ತಿಂಗಳು ನೀವು ಏನು ಆರ್ ಡಿ ಅಕೌಂಟ್ಗೆ ದುಡ್ಡನ್ನ ಕಟ್ತೀರಾ ಅಂದರೆ ₹1,000 ಕಟ್ತೀರಾ ಅಂತಂದರೆ ಅದಕ್ಕೆ 2% ಇಂಟ್ರೆಸ್ಟ್ ಸೇರಿಸಿ ಕಟ್ಟಬೇಕಾಗುತ್ತೆ. ಸೊ ಆರ್ ಡಿ ಅಮೌಂಟ್ ಪ್ರತಿ ತಿಂಗಳು ಕಟ್ತಾ ಇದ್ದೀನಿ, ಆ ಅಮೌಂಟ್ನ ಕ್ಲೈಮ್ನ ಹೇಗೆ ಮಾಡಬಹುದು? 5 ವರ್ಷ ಪ್ರತಿ ತಿಂಗಳು ಮಿಸ್ ಮಾಡಿದ್ರೆ ಆರ್ ಡಿಗೆ ದುಡ್ಡು ಕಟ್ಟಿದೆ ಅಂದರೆ ದುಡ್ಡು ಕೊನೆಯಲ್ಲಿ ಬರುತ್ತಾ? ಓಕೆ, ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಆಗಿದೆ, ಅಕೌಂಟ್ನ ಕ್ಲೋಸ್ ಮಾಡಬೇಕಂದ್ರೆ ಮಿನಿಮಮ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. 5 ವರ್ಷಕ್ಕಿಂತ ಮುಂಚೆ ಅಂದರೆ ಮೆಚುರಿಟಿ ಪೀರಿಯಡಲ್ಲಿ ಅಕೌಂಟ್ನ ಕ್ಲೋಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅಂದರೆ 4 ವರ್ಷ 1 ತಿಂಗಳು, 4 ವರ್ಷ 5 ತಿಂಗಳು, ಈ ರೀತಿ ಪ್ರೀ ಮೆಚುರಿಟಿ ಪೀರಿಯಡಲ್ಲಿ ಅಕೌಂಟ್ನ ಕ್ಲೋಸ್ ಮಾಡಿದ್ದೀರಾ, ಸರ್ಕಾರದಿಂದ ಮೆನ್ಷನ್ ಮಾಡಿರೋ 6.7% ಆರ್ ಡಿ ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ ಇರುತ್ತಲ್ಲ ಅದು ಮಾತ್ರ ಖಂಡಿತವಾಗಿ ಸಿಗೋದಿಲ್ಲ. ಸೊ ಅದರ ಬದಲು ನಿಮ್ಮ ಸೇವಿಂಗ್ ಅಕೌಂಟ್ ಏನಿರುತ್ತೆ ಅದರ ಮೇಲೆ 4% ಸಿಗುತ್ತೆ. ಅಂದರೆ ನಿಮ್ಮ ಟೋಟಲ್ ಅಮೌಂಟ್ ಮೇಲೆ 4% ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಸೊ ಆರ್ ಡಿ ಅಕೌಂಟಿಗೆ ನಾಮಿನಿ ಯಾರೆಲ್ಲ ಮಾಡಬಹುದು? ನಾವೆಲ್ಲ ಆರ್ ಡಿ ಅಕೌಂಟ್ನ ಓಪನ್ ಮಾಡ್ತೀವಿ ಅಂದರೆ ಪ್ರತಿ ಅಕೌಂಟ್ಗೆ ನಾಮಿನಿ ಆ್ಯಡ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನಾನು ಏನಾದರೂ ಮದುವೆ ಆಗಿದ್ದೀನಿ ಅಂದರೆ ನಾಮಿನಿಯಾಗಿ ನನ್ನ ಗಂಡನನ್ನು ಆ್ಯಡ್ ಮಾಡಬಹುದು, ಅಥವಾ ನಿಮ್ಮ ಹೆಂಡತಿಯನ್ನು ಆ್ಯಡ್ ಮಾಡಬಹುದು, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನ ಆ್ಯಡ್ ಮಾಡ್ಬೋದು. ಏನೋ ಒಂದು ಎಮರ್ಜೆನ್ಸಿಯಾಗಿ ಡೆತ್ ಆಗುತ್ತೆ ಅಂತ ಅಂದ್ಕೊಳ್ಳಿ, ಆಗ ಈ ನಾಮಿನಿಗೆ ಅಮೌಂಟ್ ಹೋಗುತ್ತೆ. ಅಕೌಂಟ್ ಏನಾದರೂ ಡಿಸ್ಕಂಟಿನ್ಯೂ ಆಗಿದ್ದು ನಾಮಿನಿ ಮೆನ್ಷನ್ ಮಾಡ್ತೀನಿ ಅಂದರೆ ಆ ನಾಮಿನಿ ಏನಿರ್ತಾರಲ್ಲ ಅವರು ಈ ಸ್ಕೀಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅವ್ರು ಡಿಸ್ಕಂಟಿನ್ಯೂ ಕೂಡ ಮಾಡ್ಬೋದು. ನಾಮಿನಿ ಯಾರನ್ನ ಮೆನ್ಷನ್ ಮಾಡಿರ್ತೀರೋ ಅವ್ರಿಗೆ ಈ ಅಮೌಂಟು ಸೇಫಾಗಿ ಹೋಗುತ್ತೆ. ಆರ್ ಡಿ ಸ್ಕೀಮ್ನ ಓಪನ್ ಮಾಡ್ತೀವಿ ಅಂದರೆ ಕಡ್ಡಾಯವಾಗಿ ನಾಮಿನಿನ ಹಾಕಲೇಬೇಕಾಗುತ್ತೆ. ತುಂಬ ಜನಕ್ಕೆ ಪೋಸ್ಟ್ ಆಫೀಸ್ ಸ್ಕೀಮ್ ಅಂದರೆ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು. ಯಾಕಂದರೆ ಯಾರೆಲ್ಲ ತಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರದೆ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ವೋ ಅವರಿಗೆ ಇದು ಒಂದು ಬೆಸ್ಟ್ ಸ್ಕೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾತ ಅಜ್ಜಿ ಅಥವಾ ಅಪ್ಪ ಅಮ್ಮ ಆಗಲಿ ಪೋಸ್ಟ್ ಆಫೀಸ್ ಸ್ಕೀಮ್ ಅಂದರೆ ಯಾರು ಹಿಂದೆ ಮುಂದೆ ನೋಡೋದೇ ಇಲ್ಲ. ಸೊ ಪೋಸ್ಟ್ ಆಫೀಸ್ ಸ್ಕೀಮ್ ಆರ್ ಡಿ ರಿಕರಿಂಗ್ ಡೆಪಾಸಿಟ್ ಏನು ಹೇಳ್ತೀವಿ, ಇದು 2024ರ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.